ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ನಂದಗುಡಿ ಹೋಬಳಿ ಆಗಿರ್ಬೋದು, ಸೂಲ್ಬೆಲೆ ಆಗಿರ್ಬೋದು, ಅಥವಾ ಈ ಕಸ್ಬಾ ಭಾಗದ ಎಲ್ಲ ಮುಖಂಡರುಗಳೇ, ಇಲ್ಲಿ ಬಂದಿರತಕ್ಕಂಥ ನಮ್ಮ ಅಣ್ಣ ತಮ್ಮಂದ್ರೆ, ಕಾರ್ಯಕರ್ತರೇ, ಮುಖಂಡರುಗಳೇ, ತಾಯಂದ್ರೆ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತನ ನಾನು ಕೋರ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ಬೆಳಗ್ಗೆಯಿಂದ ನಾವು ಸುಮಾರು ಸೊಂದೇನಹಳ್ಳಿಯಿಂದ ಪ್ರಾರಂಭ ಮಾಡಿ ಸೊಂದೇನಹಳ್ಳಿಯಲ್ಲಿ ಆಗಿರ್ಬೋದು, ದೊಡ್ಡೂಲೂರು ಆಗಿರ್ಬೋದು, ಚಿಕ್ಕಲೂರು ಆಗಿರ್ಬೋದು, ಪಿಳಗುಂಪೆ ಆಗಿರ್ಬೋದು, ದೊಡ್ಡನಲ್ಲೂರಹಳ್ಳಿ ಆಗಿರ್ಬೋದು, ಮುಂದಕ್ಕೆ ಚಿಕ್ಕನಲ್ಲೂರಹಳ್ಳಿ, ಮಲಮಾಕನ್ಪುರ, ಚೊಕ್ಕಹಳ್ಳಿ, ಮತ್ತೆ ಚೋಳಪ್ಪನಹಳ್ಳಿ, ಮತ್ತೆ ನಮ್ಮ ದಾಸರಹಳ್ಳಿ, ಈ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತೆ ಇಲ್ಲಿರ್ತಕ್ಕಂಥ SCP TSP ಅನುದಾನಗಳಲ್ಲಿ ಒಟ್ಟಾರೆ ಸುಮಾರು 4 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿನ ನಾವಿವತ್ತು ಈ ಒಂದು ಕಸ್ಬಾ ಹೋಬಳಿಯಲ್ಲಿರ್ತಕ್ಕಂಥ 2 ಪಂಚಾಯಿತಿ, ದೊಡ್ಡಲೂರು ಮತ್ತೆ ಚೊಕ್ಕಹಳ್ಳಿ ಪಂಚಾಯಿತಿಗಳಲ್ಲಿ ಸುಮಾರು 4 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಈಗಾಗಲೇ ದೇವರಾಜ್ ಸರ್ ಅವರು ಹೇಳಿದಂಗೆ ಈ ಒಂದು ವಿಶೇಷವಾಗಿ ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ನಾವು ಸಮಾನವಾದಂಥ ಅವಕಾಶಗಳು ಕೊಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ದಾರಿಯಲ್ಲಿ ಬರುವಾಗ ಪ್ರಪ್ರಥಮವಾಗಿ ನಾವು ವೀಕ್ಷಣೆ ಮಾಡ್ಕೊಂಡು ಬಂದು ಯೋಗಿನಾರಾಯಣ ನಮ್ಮ ಕೈವಾರ ತಾತಯ್ಯನವರ ಒಂದು ಗುಡಿ ಏನಿದೆ, ಗುಡಿಯಲ್ಲಿ ಅಲ್ಲಿ ಜನಕ್ಕೆ ಬಂದು ಪೂಜೆ ಮಾಡಕ್ಕೆ, ಆರಾಧನೆ ಮಾಡಕ್ಕೆ, ಕಾರ್ಯಕ್ರಮಗಳು ಮಾಡಕ್ಕೆ ಮೂಲವಾಗಿ ಅಲ್ಲಿ ಒಂದು ಮಠ ಇದರಿಂದ ಅಲ್ಲಿ ಸುಮಾರು ಒಂದು 40 ಲಕ್ಷ ರೂಗಳ ವೆಚ್ಚದಲ್ಲಿ ಅಲ್ಲೊಂದು ಸಣ್ಣದಾದಂಥ ಸಮುದಾಯ ಭವನನ ಇವತ್ತು ನಾವು ಕೆಲಸನ ಪ್ರಾರಂಭ ಮಾಡಿದ್ವಿ. ಚುನಾವಣೆ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ವಿ, ಅಲ್ಲೊಂದು ಭವನನ ನಾವು ಕಟ್ಕೊಡ್ತೀವಿ ಅಂತೇಳಿ. ಆ ರೀತಿಯಲ್ಲಿ ಕೈವಾರ ತಾತಯ್ಯನವರ ದೇವಸ್ಥಾನದಲ್ಲಿ ಇವತ್ತು ನಾವೊಂದು ಭವನ ಕೂಡ ಮಾಡಿಕೊಟ್ಟು ಇನ್ನೊಂದು 15-20 ದಿನದೊಳಗಡೆ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವಿಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಸಬಾ ಭಾಗದಲ್ಲಾಗಿರ್ಬೋದು, ನಮ್ಮ ಈ ನಂದಗುಡಿ ಭಾಗದಲ್ಲಾಗಿರ್ಬೋದು, ಒಂದು ದೊಡ್ಡ ಸಂಖ್ಯೆಯಲ್ಲಿ ವಾಲ್ಮೀಕಿ ಸೂಲ್ಬೆಲೆ ಟೌನ್ ನ ಬಿಟ್ರೆ, ನಾವು ಸೂಲ್ಬೆಲೆ ಟೌನ್ ಬಿಟ್ರೆ ಅತ್ಯಂತ ದೊಡ್ಡ ಜನಸಂಖ್ಯೆ ಇರ್ತಕ್ಕಂತ ಒಂದು ಗ್ರಾಮ ಈ ಒಂದು ಅತ್ಯಂತ ದೊಡ್ಡ ಸಮುದಾಯ ಇರ್ತಕ್ಕಂಥದ್ದು ನಮ್ಮ ದೊಡ್ಡನಲ್ಲೂರಹಳ್ಳಿ ಗ್ರಾಮ. ಆದ್ರಿಂದ ಈ ಗ್ರಾಮದಲ್ಲಿ ಕೂಡ ನಾವೊಂದು ಮಹರ್ಷಿ ವಾಲ್ಮೀಕಿ ಅವರ ಭವನ ಮಾಡಿಕೊಟ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋಕೆಲ್ಲಕ್ಕೂ ಅನುಕೂಲ ಆಗ್ತದಂತ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೈ ಜೋಡಿಸಿ ಇವತ್ತು ನಮ್ಮ VR ಬಿಲ್ಡರ್ಸ್ ಆಗಿರ್ಬೋದು, ಪಾವನಿ ಬಿಲ್ಡರ್ಸ್ ಆಗಿರ್ಬೋದು, ಇಬ್ರು ಕೂಡ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ನಾವು ಕೈ ಜೋಡಿಸಿ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ. ಅವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ಕೋರ್ತಾ ಇದ್ದೀನಿ. ಹಾಗೆ ಸುಮಾರು 12 ಗುಂಟೆ ಜಮೀನಲ್ಲಿ ಈ ಒಂದು ಭವನನ ಕಟ್ಟಿಸ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಂಗೆ ಈ ಭಾಗದಲ್ಲಿ ಗುಂಟೆಗಳೇ ಲಕ್ಷಾಂತರ ರೂಪಾಯಿ ಬೆಳೆ ಬಾಳಂತದ್ದು. ಆ ರೀತಿಯಾದಂತಹ ಆಸ್ತಿನ ಇವತ್ತು ನಾವು ಸಮಾಜಕ್ಕೆ ಸರ್ಕಾರದ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಖಾಸಗಿಯವರು ಅದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆನ ನಾವು ಕಟ್ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆ ಶ್ಲಾಘನೀಯವಾದಂಥದ್ದು. ಈ ಭಾಗದಲ್ಲಿ ಸಮುದಾಯಕ್ಕೆ ನಾವು ಆದ್ಯತೆಯನ್ನ ಕೊಡಬೇಕು, ಅವಕಾಶಗಳನ್ನ ಕೊಡಬೇಕು ಅಂತೇಳಿ ಹೊಸಕೋಟೆ ತಾಲೂಕಲ್ಲೇ ಅತ್ಯಂತ ಖ್ಯಾತಿಯಾಗಿರ್ತಕ್ಕಂಥ ಹೆಸರುಳ್ಳಂತ ಸಂಸ್ಥೆ ನಮ್ಮ ಕಸ್ಬಾ ಮತ್ತೆ ನಗರದಲ್ಲಿರ್ತಕ್ಕಂಥ SFCS ಸಂಸ್ಥೆ. ಆ ಒಂದು SFCS ಸಂಸ್ಥೆಯಲ್ಲಿ ಕೂಡ ನಮ್ಮ ವಾಲ್ಮೀಕಿ ಸಮುದಾಯದವ್ರನ್ನ ಗುರುತಿಸಿ ಉಪಾಧ್ಯಕ್ಷರು ಮಾಡಂತ ಕೆಲಸಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಒತ್ತಡದ ಮೇಲೆ, ಆಸೆ ಮೇಲೆ ಆ ಸಮುದಾಯಕ್ಕೆ ನಾವು ಇವತ್ತು ಗೌರವಿಸಿ ಗುರುತಿಸಿ ಅವ್ರಿಗಿವತ್ತು ನಾಯಕತ್ವದಲ್ಲಿ ಅವಕಾಶ ಕೂಡ ಮಾಡಿಕೊಟ್ಟು ವಾಲ್ಮೀಕಿ ಸಮುದಾಯಕ್ಕೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಕಳೆದ ವರ್ಷ ಅಂದ್ರೆ 2025ನೇ ವರ್ಷದಲ್ಲಿ ನಾವು ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ವಾಲ್ಮೀಕಿ ಭವನನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ವಿ. 2024ನೇ ಇಸ್ವಿಯಲ್ಲಿ ಸೂಲ್ಬೆಲೆಯಲ್ಲಿದ್ದಂಥ ಮಹರ್ಷಿ ವಾಲ್ಮೀಕಿ ಭವನನ ನಾವು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ವಿ. ಇವತ್ತು ಈಗ ನಾವು ಈ ಗ್ರಾಮದಲ್ಲಿ ದೊಡ್ಡ ಸಮುದಾಯ ಇರ್ತಕ್ಕಂಥದ್ದನ್ನ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದೀವಿ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಜೊತೆಗಿರ್ತೀವಿ, ತಾಲೂಕಿನ ಸಮಗ್ರವಾದಂತ ಅಭಿವೃದ್ಧಿನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ನಾನು ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಕೋರ್ತಾ, ನಮ್ಮ VR ಬಿಲ್ಡರ್ಸ್ ಮತ್ತೆ ಪಾವನಿ ಬಿಲ್ಡರ್ಸ್ ಅವರು ಆದಷ್ಟು ಶೀಘ್ರವಾಗಿ ಈ ಒಂದು ಕಟ್ಟಡದ ಭೂಮಿ ಪೂಜೆ ಮಾಡಿದೀವಿ. ಒಂದು 6 ತಿಂಗಳೊಳಗಡೆ ಗುತ್ತಿಗೆದಾರರು ಶಫಿ 6 ತಿಂಗಳೊಳಗಡೆ ಇದನ್ನ ಲೋಕಾರ್ಪಣೆ ಕೂಡ ಮಾಡ್ಕೊಳ್ಳೋಂತ ಕೆಲಸನ ಮಾಡಬೇಕು ಅಂತ ಕೇಳ್ತಾ, ಗ್ರಾಮಸ್ಥರು ಇವತ್ತು ಇಲ್ಲಿ ಒಂದು ಸಣ್ಣ ಮನವಿನ ಮಾಡಿದ್ದಾರೆ. ಏನ್ ಸ್ಮಶಾನಕ್ಕೆ ಏನ್ ದಾರಿ ಇದೆ, ಸ್ಮಶಾನಗಳಿಗೆ 4-5 ಸಮುದಾಯಗಳ ಸ್ಮಶಾನಕ್ಕೆ ದಾರಿ ಮಾಡ್ಕೊಡ್ಬೇಕಾಗಿದೆ ಅಂತ ಗ್ರಾಮಸ್ಥರು ನೀವು ನಿಂತು ಅಳತೆ ಮಾಡಿಸ್ಕೊಡ್ರಿ, ಕೆಲಸ ಮಾಡಿಸ್ಕೊಳ್ಳುವಂಥದ್ದು ನಮ್ ಜವಾಬ್ದಾರಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಆಶ್ವಾಸನ ಕೂಡ ಕೊಟ್ಟು ಏನು ಸ್ಮಶಾನನ ಮಾಡ್ಕೊಡ್ಬೇಕೋ ಆ ಸ್ಮಶಾನ ಕೆಲಸನೂ ಕೂಡ
ಮಾಡ್ಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶ್ವಾಸನೆಯನ್ನ ಕೊಡ್ತಾ, ವಿಶೇಷವಾಗಿ ಸಮುದಾಯದ ಬಗ್ಗೆ ಕಾಳಜಿ ತಗೊಂಡು ದೇವರಾಜ್ ಸರ್ ಅವರಾಗಿರ್ಬೋದು, ಹನುಮರಾಜ್ ಅವರಾಗಿರ್ಬೋದು, ಆನಂದ್ ಅವರಾಗಿರ್ಬೋದು, ಈ ರೀತಿಯಲ್ಲಿ ಒಂದು ಸಮುದಾಯದ ಭವನನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಬರೀ ವೈಯಕ್ತಿಕವಾದಂಥ ಅನುದಾನಗಳಲ್ಲ, ಸರ್ಕಾರದ ಕಡೆಯಿಂದ ಅನುದಾನಗಳನ್ನ ತರೋದಕ್ಕೂ ಕೂಡ ನೀವು ನಮ್ಗೊಂದು ಪತ್ರ ಕೊಡ್ರಿ, ಸಮುದಾಯದ ಪರವಾಗಿ ನಾವು ಹೋರಾಟ ಮಾಡಿಕೊಂಡು ಅನುದಾನಗಳನ್ನ ಬಿಡುಗಡೆ ಮಾಡ್ಕೊಂಡು ತಂದು ಇಲ್ಲಿಗೆ ಬೇಕಾದಂಥ ಪೀಠೋಪಕರಣಗಳು, ಚೇರ್ಗಳು, ಟೇಬಲ್ಗಳು, ಡೆಸ್ಕ್ಗಳು, ಫ್ಯಾನ್ಗಳಾಗಿರ್ಬೋದು, ಇನ್ನ ಒಂದು ಸಣ್ಣ ಒಂದು ಕೊಠಡಿ ಮಾಡೋದಕ್ಕೆ, ಒಂದು ರೂಮ್ಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಅನುದಾನಗಳನ್ನ ಏನು ಬಿಡುಗಡೆ ಮಾಡ್ಕೋಬೇಕು ಅಂತೇಳಿ ಅದಕ್ಕೆ ಅವ್ರು ಪತ್ರ ಕೊಡಿ ಅಂತ ಮೊನ್ನೆ ಮನವಿ ಮಾಡಿದ್ದಾರೆ. ಪತ್ರ ಕೊಡ್ತೀನಿ, ಫಾಲೋ ಅಪ್ ಮಾಡಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ. ಇನ್ನೂ ಅನುದಾನಗಳು, ಸರ್ಕಾರದ ಅನುದಾನ ಕೂಡ ಈ ಜಾಗಕ್ಕೆ ತರೋಣ ಅಂತ ಹೇಳ್ತಾ, ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ಕೊಂಡಿದ್ದೀರಾ, ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ.